ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಕನ್ನಡದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ಆತ್ಮೀಯ ಗೆಳೆಯ ಉಗ್ರ ಮಂಜು ತುಂಬ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ. ಉಗ್ರ ಮಂಜು ಮದುವೆ ವಿಚಾರ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರುವಂಥದ್ದೇ, ಯಾರನ್ನು ಮದುವೆ ಆಗ್ತಿದ್ದಾರೆ ಏನು ಎಂತ ಅಂತೇಳಿ. ಆದರೆ ಈ ಮದುವೆ ಆದಂತಹ ಪರಿ ಇದೆಯಲ್ಲ, ಇದು ತುಂಬ ಡಿಫ್ರೆಂಟ್ ಆಗಿತ್ತು. ತುಂಬ ಸಿಂಪಲ್ ಆದಂತಹ ಮದುವೆ. ಒಬ್ಬ ಸೆಲೆಬ್ರಿಟಿ ಇಷ್ಟು ಸಿಂಪಲ್ ಆಗಿ ಮದುವೆ ಆಗೋದು ತುಂಬ ಕಡಿಮೆ, ಮತ್ತು ಈ ರೀತಿ ಮದುವೆ ಆಗುವಂಥ ಆಲೋಚನೆ ಬರೋದು ಕೂಡ ತುಂಬ ವಿರಳ. ಅದರಲ್ಲೂ ಕೂಡ ಪುಣ್ಯ ಪವಿತ್ರ ಕ್ಷೇತ್ರದಲ್ಲಿ ಮದುವೆ ಆಗೋದು ಅಂತ ಹೇಳಿದ್ರೆ ಅದೊಂದು ಅಚ್ಚರಿ. ಹೌದು, ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಗೆ ಇರುವಂತಹ ಐತಿಹ್ಯ ಮತ್ತು ಅಲ್ಲಿನ ಒಂದೊಂದು ಪುರಾಣ ಕಥೆಗಳು ಮತ್ತು ಅಲ್ಲಿನ ಶಕ್ತಿ ಸಾಮರ್ಥ್ಯ, ಭಕ್ತಿ, ನಂಬಿಕೆ, ಇದ್ರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅಸಾಧ್ಯ. ಅಂತಹ ಅದ್ಭುತವಾದಂಥ ಕ್ಷೇತ್ರ, ಅಂತಹ ಅಚ್ಚರಿಗಳು ಪವಾಡಗಳು ನಡೆಯುವಂಥ ಅದ್ಭುತವಾದಂತಹ ಒಂದು ಸನ್ನಿಧಾನ. ಇಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಮದುವೆಗಳು ನಡೀತಾನೆ ಇರ್ತವೆ. ಸಾಕಷ್ಟು ಮದುವೆಗಳು ನಡೆಯುವಂಥ ಹಾಲ್ಗಳಿದ್ದು, ಸಿಂಪಲಾಗಿ ಬೇಕಾದರೂ ಮದುವೆ ಆಗ್ಬೋದು, ಅದ್ಧೂರಿಯಾಗಿ ಬೇಕಾದರೂ ಮದುವೆ ಆಗ್ಬೋದು, ಹೇಗೆ ಬೇಕಾದರೂ ಮದುವೆ ಆಗ್ಬೋದು. ಆದರೆ ಈ ಮದುವೆಯ ಹಿಂದೆ ಸಾಕಷ್ಟು ವಿಚಾರಗಳಿದ್ದಾವೆ. ಅಂದರೆ ಇಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಒಂದು ಸಂಕಲ್ಪ ಇರಬೇಕಾಗುತ್ತೆ. ಆ ಸಂಕಲ್ಪದ ರೀತಿ ಮದುವೆ ಆಗುವಂಥದ್ದು. ಆಮೇಲೆ ಇಲ್ಲಿ ಮದುವೆ ಆಗೋದಕ್ಕೆ ಒಂದು ಸಿಂಪಲ್ ಸಿಟಿ ಇರೋದ್ರಿಂದ ಈ ಏನೇ ಆದರೂ ಕೂಡ, ಅಂದರೆ ಈಗ ನೋಡಿ, ಈ ಧರ್ಮಸ್ಥಳದಲ್ಲಿರುವಂತಹ ಪ್ರತಿಯೊಂದು ಹಾಲ್ನಲ್ಲೂ ನಡೆಯುವಂತಹ ಮದುವೆ ಅಷ್ಟು ವಿಶೇಷವಾಗಿರ್ತದೆ. ಹಾಗೆಯೇ ಈ ಮದುವೆ ವಿಶೇಷತೆ ಮತ್ತೊಂದು ಏನಂತ ಹೇಳಿದ್ರೆ, ಇಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ, ಈಗ ಕೋಟಿ ಕುಳನೇ ಆಗಿರಲಿ, ಆದರೂ ಇಲ್ಲಿ ನಡೆಯುವಂತಹ ಮದುವೆಯಲ್ಲಿ ಅಷ್ಟೇ ಸಿಂಪಲ್ ಆಗಿರಬೇಕಾಗ್ತದೆ. ಆಮೇಲೆ ತುಂಬ ಲಿಮಿಟೆಡ್ ಜನ, ತುಂಬ ಜನನೂ ಕೂಡ ಬರೋ ಹಾಗಿಲ್ಲ, ತುಂಬ ಲಿಮಿಟೆಡ್ ಜನ. ಇನ್ಫ್ಯಾಕ್ಟು ಇಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕೂಡ ಇಲ್ಲೇ ಮದುವೆ ಆಗಿತ್ತು, ಇಲ್ಲಿ ಧರ್ಮಸ್ಥಳದಲ್ಲೇ ಮದುವೆ ಆಗಿತ್ತು. ಅಂತಹ ಪುಣ್ಯ ಪವಿತ್ರ ಕ್ಷೇತ್ರದಲ್ಲೇ ಈಗ ಉಗ್ರ ಮಂಜು ಕೂಡ ಮದುವೆ ಆಗಿರುವಂಥದ್ದು ಒಂದು ವಿಶೇಷ. ಹಾಗಾದರೆ ಈ ಸಿಂಪಲ್ ಮದುವೆ ಹೇಗಿತ್ತು, ಇಲ್ಲಿ ಮದುವೆ ಆಗೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಜನಪ್ರಿಯ ನಟ, ಮಾಜಿ ಬಿಗ್ ಬಾಸ್ನ ಸ್ಪರ್ಧಿಯೂ ಕೂಡ ಆಗಿರುವಂಥ ಉಗ್ರ ಮಂಜು ಮದುವೆ ವಿಚಾರದಲ್ಲಿ ಅವರ ತಂದೆ ತಾಯಿಗೆ ಭಾರೀ ನಿರೀಕ್ಷೆ ಇತ್ತು. ಅಂದರೆ ನನ್ನ ಮಗನಿಗೊಂದು ಮದುವೆ ಮಾಡಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಅದರಂತೆ ಈಗ ಕೊನೆಗೂ ಕೂಡ ಉಗ್ರ ಮಂಜು ಮದುವೆ ಆಗಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿರುವಂತಹ ಸಾಯಿ ಸಂಧ್ಯಾ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗಾಗಲೇ ಮದುವೆಗೂ ಮುನ್ನ ಅವರ ಮನೆಯಲ್ಲಿ ಅರಿಶಿಣ ಶಾಸ್ತ್ರ ಆಗಿರ್ಬೋದು, ಜೊತೆಗೆ ಮೆಹಂದಿ ಶಾಸ್ತ್ರ ಆಗಿರ್ಬೋದು. ಅದಾದ ಬಳಿಕ ಈ ರಿಸೆಪ್ಷನ್ನು ಎಲ್ಲದೂ ಕೂಡ ಆಯಿತು. ರಿಸೆಪ್ಷನ್ಗೂ ಕೂಡ ತುಂಬ ಜನ ಸೆಲೆಬ್ರಿಟೀಸ್ಗಳು ಹೋಗಿದ್ರು, ವಿಶ್ ಮಾಡಿದರು, ಎಲ್ಲದೂ ಕೂಡ ಆಯಿತು. ಅದಾದ ಬಳಿಕ ಮದುವೆಯನ್ನು ಮಾತ್ರ ತುಂಬ ಸಿಂಪಲಾಗಿ ಮಾಡಿಕೊಂಡಿದ್ದಾರೆ ಉಗ್ರ ಮಂಜು. ಅದು ಕೂಡ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಲ್ಲಿ ನಟ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಉಗ್ರ ಮಂಜು ಮದುವೆ ಆಗಿದ್ದಾರೆ. ಸಂಧ್ಯಾ ಅವರನ್ನು ವರಿಸಿದ್ದಾರೆ. ಜನವರಿ 23ನೇ ತಾರೀಕು 2026 ಶುಭ ಲಗ್ನದಲ್ಲಿ ದಂಪತಿ ಸಪ್ತಪದಿಯನ್ನು ತುಳಿದಿದ್ದಾರೆ. ಈ ದಂಪತಿ ಹಳದಿ ಶಾಸ್ತ್ರವನ್ನು ನೆರವೇರಿಸಿದ ಬಳಿಕ ಶುಕ್ರವಾರ ಧರ್ಮಸ್ಥಳದಲ್ಲಿ ಮದುವೆಯನ್ನು ಆಗಿರುವಂಥದ್ದು ವಿಶೇಷ. ಅದು ಕೂಡ ಮಂಜುನಾಥನ ಸಾನ್ನಿಧ್ಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದಲ್ಲಿ ಈ ಮದುವೆ ನೆರವೇರಿರುವುದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಕನ್ನಡದ ಸ್ಟಾರ್ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಕೂಡ ಧರ್ಮಸ್ಥಳದಲ್ಲಿಯೇ ಮದುವೆ ಆಗಿದ್ದರು, ಮತ್ತು ಇಷ್ಟೇ ಸಿಂಪಲ್ ಆಗಿ ಮದುವೆ ಆಗಿತ್ತು ಅನ್ನೋದು ಕೂಡ ಮತ್ತೊಂದು ವಿಶೇಷ. ಕೇವಲ ಆಪ್ತರು ಮತ್ತು ತುಂಬ ತುಂಬ ಕ್ಲೋಸ್ ಇರುವಂತಹ ಅವರ ಫ್ಯಾಮಿಲಿ ಸರ್ಕಲ್ ಅವರು ಮಾತ್ರ ಈ ಮದುವೆಗೆ ಹಾಜರಾಗ್ತಾರೆ. ತುಂಬ ಜನರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಈಗ ಉಗ್ರ ಮಂಜು ಮದುವೆ ಆಗಿದ್ದು ಏನು ದೊಡ್ಡ ವಿಚಾರ ಅಲ್ಲ, ಬಟ್ ಉಗ್ರ ಮಂಜು ಮದುವೆ ಆದಂಥ ಸ್ಥಳ ಇದೇ ದೊಡ್ಡ ವಿಚಾರ. ಹೌದ್ರಿ, ಸಾಮಾನ್ಯವಾಗಿ ಇಲ್ಲಿ ಯಾರೇ ಆದರೂ ಕೂಡ ಸೆಲೆಬ್ರಿಟೀಸ್ಗಳು ನಮ್ಮ ಮದುವೆ ಹಾಗಿರಬೇಕು, ಹೀಗಿರಬೇಕು, ಅಷ್ಟು ಜನ ಬರಬೇಕು, ಇಷ್ಟು ಜನ ಬರಬೇಕು, ಏನೆಲ್ಲ ಮೆನುಗಳಿರಬೇಕು ಊಟಕ್ಕೆ, ಈ ರೀತಿ ತುಂಬ ಅದ್ಧೂರಿತನದಿಂದನೇ ಮದುವೆ ಆಗ್ತಾರೆ. ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ಗಳು ಸಾಮಾನ್ಯವಾಗಿ ಮದುವೆ ಆಗೋದು ಈ ರೀತಿ. ಆದರೆ ಉಗ್ರ ಮಂಜು ಇದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ಉಗ್ರ ಮಂಜು ತನ್ನ ಬದುಕಿನಲ್ಲಿರುವಂತಹ ಮೌಲ್ಯಗಳು ಮತ್ತು ತಾನು ಅಳವಡಿಸ್ಕೊಂಡು ಹೋಗಿರುವಂಥ ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಅದಕ್ಕೆ ಕಾರಣ ಉಗ್ರ ಮಂಜುನ ಅಥವಾ ಅವರ ಪತ್ನಿಯ ಸೆಕೆಂಡ್, ಬಟ್ ಆದರೆ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನೋದು ಕೂಡ ಸತ್ಯ. ಹಾಗೆಯೇ ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಗೋದಕ್ಕೂ ಕೂಡ ಒಂದು ಕಾರಣ ಇರ್ತದೆ. ಈಗ ಉಗ್ರ ಮಂಜುಗೆ ಏನು ಕಡಿಮೆ ಆಗಿದೆ, ದುಡ್ಡಿದೆ, ಜೊತೆಗೆ ಸಂಧ್ಯಾನೂ ಕೂಡ ಏನು ಕಡಿಮೆ ಇಲ್ಲ. ಬೆಂಗಳೂರಲ್ಲಿ ಎಲ್ಲಾದರೂ ಒಳ್ಳೆ ಕಡೆ ಮದುವೆ ಆಗ್ಬೋದಾಗಿತ್ತು, ಒಂದಷ್ಟು ಜನನ ಕರೆದು ಒಂದು ಅದ್ಧೂರಿತನದಲ್ಲಿ ಊಟವನ್ನು ಹಾಕ್ಬೋದಾಗಿತ್ತು. ಬಟ್ ಆದರೆ ಇಲ್ಲಿ ಬಂದು ಈ ಪವಿತ್ರ ಕ್ಷೇತ್ರದಲ್ಲಿ ಬಂದು ಮದುವೆ ಆಗೋದಕ್ಕೂ ಕೂಡ ಒಂದು ಕಾರಣ ಇರುತ್ತದೆ.
ಸುಮ್ಮನೆ ಯಾರೂ ಕೂಡ ಬರೋದಕ್ಕೆ ಸಾಧ್ಯನೂ ಕೂಡ ಇಲ್ಲ, ಬರೋದು ಕೂಡ ಇಲ್ಲ. ಬಂದ ಬಳಿಕ ಬದುಕಿನ ಬಗ್ಗೆ ಸೀರಿಯಸ್ನೆಸ್ಸನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ಇಲ್ಲಿ ಮದುವೆ ಕೇವಲ ಜವಾಬ್ದಾರಿ ಅಷ್ಟೇ, ಬಟ್ ಮದುವೆ ನಂತರ ಜೀವನ ಹೇಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಮದುವೆ ಆದಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು. ಎರಡನೇದಾಗಿ ಇಲ್ಲಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ, ಹಾಗೆಯೇ ವೀರೇಂದ್ರ ಹೆಗ್ಗಡೆ ಅವರ ಹಾರೈಕೆ ಎಲ್ಲದೂ ಕೂಡ ಇರೋದರಿಂದ ಸಹಜವಾಗಿ ಇಲ್ಲಾಗುವಂಥ ಮದುವೆಗೆ ತುಂಬ ವಿಶೇಷತೆ ಮತ್ತು ವೈಶಿಷ್ಟ್ಯತೆ ಎರಡೂ ಕೂಡ ಇರ್ತದೆ. ಇನ್ನು ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಉಗ್ರ ಮಂಜು ಯಾಕೆ ಇಲ್ಲಿ ಮದುವೆ ಆದರು, ಇಷ್ಟು ಸಿಂಪಲಾಗಿ ಯಾಕೆ ಮದುವೆ ಆದರು? ದುಡ್ಡು ಉಳಿಸೋದಕ್ಕೋ ಅಥವಾ ಹರಕೆನಾ ಅಂತ ಹೇಳಿ ಕೇಳಿದ್ರೆ ಇಲ್ಲ. ಉಗ್ರ ಮಂಜು ಮತ್ತು ಸಂಧ್ಯಾ ಅವರಿಗೆ ಒಂದು ಕನಸಿರುತ್ತೆ. ಆ ಕನಸಿನ ಪ್ರಕಾರನೇ ಒಂದು ಮದುವೆ ಆಗಿದೆ, ಮದುವೆ ಸೆಟ್ಲ್ ಆಗುತ್ತೆ. ಆ ಸೆಟ್ಲಾದಂಥ ಮದುವೆಯ ಒಂದು ಹರಕೆ ಅದರ ರೂಪದಲ್ಲಿದ್ದಂಥದ್ದನ್ನು ತೀರಿಸೋದಕ್ಕೋಸ್ಕರ, ಅಂದರೆ ಮದುವೆ ಆದರೆ ಇಲ್ಲೇ ಮದುವೆ ಆಗೋದು, ಧರ್ಮಸ್ಥಳದಲ್ಲೇ ಮದುವೆ ಆಗೋದು ಅಂತೇಳಿ ಕೆಲವರು ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಆ ರೀತಿ ಹರಕೆ ಇದ್ದಂಥ ಸಂದರ್ಭದಲ್ಲಿ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ, ಹರಕೆಯನ್ನು ತೀರಿಸಲೇಬೇಕಾಗ್ತದೆ. ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಹರಕೆಯನ್ನು ಹೊತ್ತ ಬಳಿಕ ಆ ದೇವರ ನಿಯಮವನ್ನು ಪಾಲಿಸಲೇಬೇಕಾಗ್ತದೆ. ಅದರಲ್ಲಿ ದೊಡ್ಡವರು ಚಿಕ್ಕವರು ಅವೆಲ್ಲ ಇರೋದಿಲ್ಲ. ಹೆಚ್ಚಿಗೆ ಅಂದರೆ ಸ್ವಲ್ಪ ಏನೋ ತುಂಬ ಹತ್ತಿರದಲ್ಲಿ ಹೋಗಿ ದೇವರನ್ನು ದರ್ಶನ ಮಾಡುವಂಥ ಅವಕಾಶವನ್ನು ಕೊಡ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಏನೂ ಕೂಡ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಮಂಜುನಾಥನ ಸನ್ನಿಧಾನದಲ್ಲಿ ನಡೆಯುವಂಥ ಮದುವೆಗೆ ತುಂಬ ಪಾವಿತ್ರ್ಯತೆ ಇದೆ. ಆಮೇಲೆ ದೇವರ ಕೃಪಾ ಕಟಾಕ್ಷವು ಕೂಡ ಈ ದಂಪತಿ ಮೇಲೆ ಇರಲಿದೆ ಅನ್ನುವಂಥ ನಂಬಿಕೆ. ಹಾಗಾಗಿ ಒಂದು ಕಡೆಯಿಂದ ಹರಕೆ, ಮತ್ತೊಂದು ಕಡೆಯಿಂದ ಒಂದು ಬಯಕೆ, ಮೂರನೇದು ಈ ರೀತಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಸುಮ್ಮನೆ ವೇಸ್ಟ್ ಅಲ್ವಾ ಅಮೌಂಟು. ಈಗ ಹೊರಗಡೆ ಚೌಟ್ರಿಯಲ್ಲಿ ಮಾಡಿದ್ರೆ ಏನಿಲ್ಲ ಅಂತ ಹೇಳಿದ್ರು 1 ಲಕ್ಷ ಚೌಟ್ರಿಗೆ ಕೊಡಬೇಕು, ಕರೆಕ್ಟಾಗಿ. ಇಲ್ಲೂ ಕೂಡ ಬಾಡಿಗೆ ಇದೆ, ಬಟ್ 1,50,000 ಈ ರೀತಿ ಇರಲ್ಲ, ಕಡಿಮೆ. ಏನೊಂದು 4,500ನೋ 10,000ನೋ ಒಳಗಡೆ ಅಷ್ಟು ಕಟ್ಟಿದರೆ ಸಾಕು. ಇನ್ನು ಊಟನೂ ಏನೋ ತುಂಬ ಜನಕ್ಕೇನೋ ಅವಕಾಶ ಇರೋದಿಲ್ಲ, ಸ್ವಲ್ಪ ಜನ, 100 ಜನಕ್ಕಿದ್ದರೆ ಅವರು ಕೂಡ ಇಲ್ಲೇ ಊಟ ಮಾಡ್ಬೋದು. ಇನ್ನು ಕೆಲವರು ದೇವಸ್ಥಾನದ ಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು, ಅದಕ್ಕೂ ಕೂಡ ಏನೂ ಅಭ್ಯಂತರ ಇಲ್ಲ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಉಗ್ರ ಮಂಜು ಅವರ ಮದುವೆ ವಿಚಾರ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮಾಡೆಲ್ ಆಗಿ ಅಥವಾ ಒಂದು ಸ್ಫೂರ್ತಿದಾಯಕವಾಗಿ, ಆಮೇಲೆ ಇನ್ನೊಬ್ಬರಿಗೆ ಮೆಸೇಜ್ ಆಗಿ, ಇವರು ಹರಕೆ ರೂಪದಲ್ಲೇ ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ಮೆಸೇಜ್ ಆಗಿಯೂ ಕೂಡ ಹೋಗ್ತಿದೆ ಅನ್ನೋದು ಸತ್ಯ. ಇನ್ನು ಸಹಜವಾಗಿ ಇವರ ರಿಸೆಪ್ಷನ್ಗೆ ಹೋದಂಥ ಸೆಲೆಬ್ರಿಟೀಸ್ಗಳು ವಿಶ್ ಮಾಡಿದ್ದಾರೆ, ಒಂದಷ್ಟು ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನು ಮುಂದೆ ಬೆಂಗಳೂರಿನಲ್ಲೂ ಕೂಡ ಮತ್ತೊಂದು ರಿಸೆಪ್ಷನನ್ನು ಮಾಡಿದ್ರೆ ಬಹುಶಃ ಅಲ್ಲೂ ಕೂಡ ಈ ಗಿಫ್ಟ್ಗಳ ಸುರಿಮಳೆ ಹರಿದು ಬರಲಿದೆ ಮತ್ತು ಈ ಬಗ್ಗೆ ಆಲೋಚನೆಗಳು ಕೂಡ ನಡೀತಿದ್ದಾವೆ ಅನ್ನೋದು ಕೂಡ ಸತ್ಯ. ವಾಟೆವರ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉಗ್ರ ಮಂಜು ಅವರು ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಾವು ಜೋಡಿಗೆ ಏನೇಂತ ಹಾರೈಸ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.